ನಮಸ್ಕಾರ ಎಲ್ಲರಿಗೂ. ಕಿವಿಮಾತು ಕಿಚನ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಚೊಂಗೆ ಮಾಡುವ ವಿಧಾನವನ್ನು ನೋಡೋಣ. ಗೋಧಿ ಹಿಟ್ಟಿಗೆ ಸ್ವಲ್ಪ ಮೈದಾ ಹಿಟ್ಟು ಸೇರಿಸ್ರಿ, ಒಂದು ಚಿಟಕಿ ಉಪ್ಪು ಸೇರಿಸ್ರಿ. ಚಪಾತಿ ಹಿಟ್ಟಿನ ಹದಕ್ಕೆ ನಾದ್ಕೋಬೇಕು ನೋಡ್ರಿ. ಅದನ್ನ ಹಿಟ್ಟು ಸ್ವಲ್ಪ ರೆಸ್ಟ್ ಮಾಡಕ್ಕೆ ಬಿಡ್ಬೇಕು ನೋಡ್ರಿ. ಸೂಸ್ಲಾ ಮಾಡಕ್ಕೆ ಸ್ವಲ್ಪ ಪುಟಾಣಿ ಹಿಟ್ಟು ತೊಗೋಬೇಕು. ನಂತರ ಸ್ವಲ್ಪ ಬೆಲ್ಲನೂ ತೊಗೋಬೇಕು. ಅದಕ್ಕೆ ಸ್ವಲ್ಪ ಏಲಕ್ಕಿನೂ ಸೇರಿಸಿ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪೌಡ್ರ್ ಮಾಡಬೇಕು ನೋಡ್ರಿ. ಅದು ಈ ರೀತಿ ಸೂಸ್ಲಾ ರೆಡಿ ಆಗುತ್ತೆ. ಅದಕ್ಕೆ ಸ್ವಲ್ಪ ಕಸಕಸಿನೂ ಸೇರಿಸ್ಕೋಬೇಕು. ಈಗ ಚೊಂಗೆ ಮಣಿ ತೊಗೊಂಡು ಒಂದು ಸಣ್ಣ ಉಳ್ಳಿ ಹರ್ಕೊಂಡು ಲಟ್ಟಿಸ್ಕೋಬೇಕು. ಈ ಥರ ನಿಧಾನವಾಗಿ ಲಟ್ಟಿಸ್ಕೋಬೇಕು, ಅಂದರೆ ಡಿಸೈನ್ ಚಲೋ ಬರ್ತೈತಿ. ಚಂದಂಗ ಎರಡು ಕಡೆ ಬೇಯಿಸ್ಕೋಬೇಕು ನೋಡ್ರಿ. ಅದನ್ನ ಚೊಂಗೆನ ಬಿಸಿ ಇರುವಾಗ ತುಪ್ಪ ಹಾಕಿ ಅದ್ರ ಮೇಲೆ ಹಿಂಗೆ ಸೂಸ್ಲಾ ಉದುರಿಸ್ಕೊಂಡು ಇನ್ನೊಂದು ಚೊಂಗೆನೂ ಅದಕ್ಕೆ ಹಚ್ಕೊಂಡು ತಿನ್ಬೋದು. ಇಲ್ಲಂದ್ರೆ ಒಂದೊಂದು ಚೊಂಗೆನೂ ತಿನ್ಬೋದು. ಬಿಸಿ ಚೊಂಗೆ ರೆಡಿ ಆದು ನೋಡ್ರಿ ತಿನ್ನಕ್ಕೀಗ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.